ಎಲ್ಲರಿಗೂ ನಮಸ್ಕಾರ. ಹೆಲ್ಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ರಾಕೋಲ್ಡ್ ಕಂಪನಿಯ ಒಂದು ಇಲೆಕ್ಟ್ರಿಕ್ ಗೀಸರ್. ಈ ವಿಡಿಯೋದಲ್ಲಿ ಇದರ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಒಳಗಡೆ ಏನೇನಿದೆ ಏನೇನಿಲ್ಲ ಎಲ್ಲವನ್ನ ತಿಳ್ಕೊಳ್ಳೋಣ. ಮೊದಲು ಈ ಬಾಕ್ಸ್ ಅನ್ನು ಓಪನ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಬಾಕ್ಸ್ ಒಳಗಡೆ ನಿಮಗೆ ಒಂದು ಗೀಸರ್ನ ನೋಡಬಹುದು, ಹಾಗೆ ಒಂದು ಸೇಫ್ಟಿ ವಾಲ್ವ್ ಅನ್ನು ನೋಡಬಹುದು, ಅದಲ್ಲದೆ ಒಂದು ಯೂಸರ್ ಮ್ಯಾನುವಲ್ ಅನ್ನು ನೋಡಬಹುದು. ಇವಿಷ್ಟನ್ನ ಬಾಕ್ಸ್ ಒಳಗಡೆ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಗೀಸರ್ ನೋಡ್ಲಿಕ್ಕೆ ಈ ರೀತಿಯಾಗಿದೆ. ಇದು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಇಂದ ಮಾಡಿದ್ದಾರೆ. ಡಿಸೈನ್ ಸಹ ಸೂಪರ್ ಆಗಿದೆ. ಇದರ ಮಾಡೆಲ್ ಬಂದು ಎಟರ್ನೋ ಪ್ರೋ ಅಂತ ಇದರ ಮಾಡೆಲ್. ಕಂಪನಿ ಬಂದು ರಾಕೋಲ್ಡ್. ಗೀಸರ್ ನ ಮುಂಭಾಗದಲ್ಲಿ ನೋಡೋದಾದ್ರೆ ನಿಮಗೆ ಡಬಲ್ ಕಲರ್ ಬರುತ್ತೆ. ಒಂದು ನೇರಳೆ ಬಣ್ಣ ಹಾಗೆ ಬಿಳಿ ಬಣ್ಣ ಇದೆ. ಕೆಳಗಡೆಯಲ್ಲಿ ನಿಮಗೆ ಟೆಂಪರೇಚರ್ ಕಂಟ್ರೋಲರ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಎಷ್ಟು ಟೆಂಪರೇಚರ್ ಬೇಕೋ ಅಷ್ಟನ್ನ ನೀವು ಇದರಲ್ಲಿ ಸೆಟ್ ಮಾಡ್ಕೋಬಹುದು. ಇದರಲ್ಲಿ ಒಂದು ಒಳ್ಳೆ ವಿಚಾರ ಅಂತಂದ್ರೆ ಇದರ ಟ್ಯಾಂಕ್ ಮತ್ತೆ ಕಾಯಿಲಿಗೆ ಟೈಟೇನಿಯಂ ಎನಾವೆಲ್ಡ್ ಕೋಟಿಂಗ್ ಇದೆ. ಅದು ಇರೋದ್ರಿಂದ, ಆ ಕೋಟಿಂಗ್ ಇರೋದ್ರಿಂದ ನಿಮ್ಮ ಮನೆಯ ವಾಟರ್ ಹಾರ್ಡ್ ವಾಟರ್ ಆಗಿದ್ದಲ್ಲಿ, ಅಂದ್ರೆ ಗಡಸು ನೀರಾಗಿದ್ದಲ್ಲಿ ತುಕ್ಕು ಹಿಡಿಯೋದ್ರಿಂದ ತಡೆಯುತ್ತೆ. ಇದೊಂದು ಒಳ್ಳೆ ವಿಚಾರ. ಅದಲ್ಲದೆ ಈ ಕಡೆಯಲ್ಲಿ ನೋಡೋದಾದ್ರೆ ಇದರ ಎನರ್ಜಿ ಸೇವಿಂಗ್ ರೇಟಿಂಗ್ ನೋಡಿ 5 ಸ್ಟಾರ್ ಇದೆ. ಎನರ್ಜಿ ಸೇವಿಂಗ್ ರೇಟಿಂಗ್ 5 ಸ್ಟಾರ್ ಇದೆ, ನೋಡಬಹುದು ನೀವು ಇಲ್ಲಿ. ಆಸ್ ಪರ್ ಗವರ್ಮೆಂಟ್ ಸ್ಟ್ಯಾಂಡರ್ಡ್ ಪ್ರಕಾರ ಇವಾಗಿನ ಗೀಸರ್ಗಳು 5 ಸ್ಟಾರ್ ರೇಟಿಂಗ್ ಇರಬೇಕಾಗುತ್ತೆ. 5 ಸ್ಟಾರ್ ರೇಟಿಂಗ್ ಇದ್ರೆ ನಿಮಗೆ ಕರೆಂಟ್ ತುಂಬಾ ಎಳ್ಕೊಳ್ಳಲ್ಲ, ಕರೆಂಟ್ ತುಂಬಾ ಕಮ್ಮಿ ಖರ್ಚಾಗುತ್ತೆ. ಹಾಗೆ ಹಿಂಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ ಗೀಸರ್ ನ ಗೋಡೆಗೆ ಫಿಟ್ ಮಾಡ್ಲಿಕ್ಕೆ ಕ್ಲಾಂಪ್ ಕೊಟ್ಟಿದ್ದಾರೆ. ಎರಡು ಕಡೆ ಬೋಲ್ಟ್ ಹಾಕ್ಬಿಟ್ಟು ಇದು ಗೋಡೆಗೆ ಫಿಟ್ ಮಾಡುವಂತದ್ದು. ಈಗ ಕೆಳಭಾಗಕ್ಕೆ ಬಂದ್ರೆ, ಗೀಸರ್ ನ ಕೆಳಭಾಗಕ್ಕೆ ಬಂದ್ರೆ ನೋಡಿ, ಇಲ್ಲಿ 2 ವಾಲ್ವ್ ಅನ್ನು ನೋಡಬಹುದು. ಒಂದು ಇನ್ನು, ಒಂದು ಔಟ್. ಇಲ್ಲಿ ಕೋಲ್ಡ್ ವಾಟರ್ ಹೋದ್ರೆ ಇಲ್ಲಿ ಬಿಸಿ ನೀರು ಹೊರಗಡೆ ಬರುತ್ತೆ. ಇನ್ನೊಂದು ಒಳ್ಳೆ ವಿಚಾರ ಅಂತಂದ್ರೆ ಇಲ್ಲಿ 3 ಪಿನ್ ಅವರೇ ಕೊಟ್ಟಿದ್ದಾರೆ. ಕೆಲವೊಂದು ಗೀಸರ್ಗೆ 3 ಪಿನ್ ಕೊಡಲ್ಲ, ಅದನ್ನ ಹೊರಗಡೆಯಿಂದ ಪರ್ಚೇಸ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಇನ್ಲೆಟ್ ಮತ್ತೆ ಎಕ್ಸಿಟ್ ಪೈಪ್ ಇದರೊಟ್ಟಿಗೆ ಬಾಕ್ಸ್ ಅಲ್ಲಿ ಬಂದಿರಲ್ಲ. ಆದ್ರೆ ಕಂಪನಿನ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ಅವ್ರು ಇನ್ಸ್ಟಾಲೇಷನ್ ಮಾಡುವವರು ಬರುವಾಗಲೇ ಪೈಪ್ ಅನ್ನ ತಗೊಂಡ್ಬಂದಿರ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಕೊಡೋ ಅವಶ್ಯಕತೆ ಇಲ್ಲ. ಇದರ ಪವರ್ ಕೆಪಾಸಿಟಿ ಬಂದು 2000 ವ್ಯಾಟ್, ಅಂದ್ರೆ 2 ಕಿಲೋವ್ಯಾಟ್ ಪವರ್ ನ ಇದು ಕನ್ಸ್ಯೂಮ್ ಮಾಡುತ್ತೆ. ಈ ಪ್ರಾಡಕ್ಟ್ ಗೆ 3 ವರ್ಷ ವಾರಂಟಿ ಇದೆ. ಟ್ಯಾಂಕಿಗೆ 7 ವರ್ಷ ವಾರಂಟಿ ಇದೆ. ಒಳಗಡೆ ಇರೋ ಕಾಯಿಲಿಗೆ 2 ವರ್ಷ ವಾರಂಟಿ ಇದೆ. 2 ವರ್ಷದ ಒಳಗಡೆ ಕಾಯಿಲ್ ಏನಾದ್ರು ಹಾಳಾದ್ರೆ ಅವರೇ ಬಂದು ರೀಪ್ಲೇಸ್ ಮಾಡ್ಕೊಡ್ತಾರೆ. ಆಮೇಲೆ ಟ್ಯಾಂಕಿನ ಅಷ್ಟೇ 7 ವರ್ಷ ವಾರಂಟಿ ಇರುತ್ತೆ. 7 ವರ್ಷದೊಳಗೆ ಏನೇ ಆದ್ರೂ ಟ್ಯಾಂಕಿಗೆ ಅವರೇ ಬಂದು ರಿಪ್ಲೇಸ್ ಮಾಡ್ತಾರೆ. ಆದ್ರೆ ನಾರ್ಮಲ್ ಆಗಿ ಗೀಸರ್ಲಿ ಟ್ಯಾಂಕ್ ಏನು ಆಗಲ್ಲ, ಹಾಳಾಗೋದೆ ಅದರೊಳಗಡೆ ಇರೋ ಕಾಯಿಲ್. ಸೊ ಕಾಯಿಲಿಗೆ 2 ವರ್ಷ ವಾರಂಟಿ ಇದೆ. 2 ವರ್ಷದಲ್ಲಿ ಏನಾದ್ರೂ ಅವರೇ ಬಂದು ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಈ ಗೀಸರ್ ನ ಕೆಪಾಸಿಟಿ ಬಂದು 25 ಲೀಟರ್. 25 ಲೀಟರ್ ನೀರು ಇದರೊಳಗಡೆ ಹಿಡಿಯುತ್ತೆ. ನಿಮಗೆ ಇದನ್ನ ಫಿಟ್ ಮಾಡಿದ್ಮೇಲೆ 25 ಲೀಟರ್ ನೀರು ಕಾಯ್ಲಿಕ್ಕೆ ಎಷ್ಟೊತ್ತು ಬೇಕು ಅನ್ನೋದನ್ನ ತಿಳಿಸ್ತೀನಿ. ನೋಡಿ ಸ್ನೇಹಿತರೆ, ಕಂಪನಿಯಿಂದ ಬಂದು ಇನ್ಸ್ಟಾಲ್ ಮಾಡ್ಕೊಂಡು ಹೋಗಿದ್ದಾರೆ. 10 ನಿಮಿಷದಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ನೋಡಬಹುದು ನೀವಿಲ್ಲಿ, ಇದು ಇನ್ಲೆಟ್ ಪೈಪು, ಇದ್ರ ಮೂಲಕ ತಂಪು ನೀರು ಹೋಗುತ್ತೆ. ಹಾಗೆ ಇದು ಎಕ್ಸಿಟ್ ಪೈಪು, ಇದ್ರ ಮೂಲಕ ಬಿಸಿ ನೀರು ವಾಪಸ್ ಬರುತ್ತೆ. ನೀವು ಇಲ್ಲಿ ನೋಡಬಹುದು ಸೇಫ್ಟಿ ವಾಲ್ವ್ ಅನ್ನ ಇಲ್ಲಿ ಫಿಟ್ ಮಾಡಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಗೀಸರ್ ನ ಆನ್ ಮಾಡಿದ ತಕ್ಷಣ 2 ಲೈಟ್ ಬರುತ್ತೆ. ಒಂದು ಬ್ಲೂ ಕಲರ್ ಲೈಟ್, ಇನ್ನೊಂದು ಕೆಂಪು ಲೈಟ್. ನೀರು ಪೂರ್ತಿ ಕಾದ ನಂತರ ಈ ಕೆಂಪು ಲೈಟ್ ಆಫ್ ಆಗುತ್ತೆ. ನೋಡೋಣ ಪೂರ್ತಿ 25 ಲೀಟರ್ ನೀರು ಕಾಯಕ್ಕೆ ಎಷ್ಟು ಸಮಯ ಬೇಕಂತ. ನೋಡಿ ಸ್ನೇಹಿತರೆ, ನೀರು ಪೂರ್ತಿಯಾಗಿ ಕಾದಿದೆ. ಈ ಕೆಂಪು ಬಣ್ಣದ ಬೆಳಕು ಆಫ್ ಆಗಿದೆ. ನೀಲಿ ಬಣ್ಣದ ಬೆಳಕು ಹಾಗೆ ಇರುತ್ತೆ. ಅಂದ್ರೆ ಇದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ನಿಮ್ಮ ಗೀಸರ್ ಆನ್ ಇದೆ ಅಂತ ತೋರಿಸುತ್ತೆ. ಈ ಕೆಂಪು ಬಣ್ಣದ ದೀಪ ಆಫ್ ಆದ್ರೆ ನೀರು ಪೂರ್ತಿ ಕಾದಿದೆ ಅಂತ ಅರ್ಥ.
ನೋಡಿ ಸ್ನೇಹಿತರೆ, ಈ ಗೀಸರ್ ಅನ್ನ ನಾನು ಉಪಯೋಗಿಸಿ ನೋಡಿದೆ. ಒಂದು ಸತಿ 25 ಲೀಟರ್ ನೀರು ಕಾಯಲಿಕ್ಕೆ 20 ರಿಂದ 25 ನಿಮಿಷ ನಿಮಗೆ ಸಮಯ ಬೇಕಾಗುತ್ತೆ ಇದರಲ್ಲಿ. ಆದರೆ ಒಂದು ಸತಿ 25 ಲೀಟರ್ ನೀರು ಪೂರ್ತಿಯಾಗಿ ಕಾದ್ರೆ ನಿಮಗೆ 3 ರಿಂದ 4 ಬಕೆಟ್ ಬಿಸಿನೀರು ಸಿಗುತ್ತೆ. ಅಂದ್ರೆ ಒಂದು 3 ರಿಂದ 4 ಜನ ಸ್ನಾನ ಮಾಡಬಹುದು ಇದರಲ್ಲಿ. ಈ ಗೀಸರ್ನ ನಾನು ಅಮೆಝಾನ್ ವೆಬ್ಸೈಟ್ ಮುಖಾಂತರ ತರಿಸಿರೋದು. ಇದರ ಬೆಲೆ ಬಂದು 8,899 ರೂಪಾಯಿ. ನಾನು SBI ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಅನ್ನ ಮಾಡಿದ್ರಿಂದ ನನಗೆ 10% ಡಿಸ್ಕೌಂಟ್ ಆಯಿತು. ನೀವೇನಾದರೂ ಈ ಗೀಸರ್ನ ಖರೀದಿ ಮಾಡಬೇಕಂತಂದ್ರೆ ಇದರ ಲಿಂಕ್ ಅನ್ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಮೆಝಾನ್ ವೆಬ್ಸೈಟ್ ಮುಖಾಂತರ ಈ ಗೀಸರ್ನ ಖರೀದಿ ಮಾಡಬಹುದು. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.